ನಮಸ್ಕಾರ. ಎಂಜೆ ನ್ಯೂಸ್ಗೆ ಸ್ವಾಗತ. ವಿಜಯಪುರದಲ್ಲಿ ಇಂದು ಗಾಣಿಗ ಸಮುದಾಯವು ತೀವ್ರ ಪ್ರತಿಭಟನೆ ನಡೆಸಿದೆ. ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವ ತಮ್ಮ ಸಮುದಾಯವನ್ನು ಕಡೆಗಣಿಸಲಾಗುತ್ತಿದೆ ಎಂದು ಆರೋಪಿಸಿ ಪ್ರತಿಭಟನಾಕಾರರು ಬೀದಿಗಿಳಿದಿದ್ದಾರೆ. ಪ್ರಮುಖ ಬೇಡಿಕೆಯೆಂದರೆ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರಿಗೆ ರಾಜ್ಯ ಸಂಪುಟದಲ್ಲಿ ಕೂಡಲೇ ಸಚಿವ ಸ್ಥಾನ ನೀಡಬೇಕು ಎಂಬುದು. ಗಾಣಿಗ ಸಮುದಾಯದ ಮುಖಂಡರ ಪ್ರಕಾರ ದಶಕಗಳಿಂದ ತಮ್ಮ ಸಮುದಾಯಕ್ಕೆ ಸೂಕ್ತ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ. 2023ರ ಚುನಾವಣೆಯಲ್ಲಿ ಸಮುದಾಯದ ಅಭ್ಯರ್ಥಿಗಳು ಗೆದ್ದು ಬಂದಿದ್ದರೂ ಅವರಿಗೆ ಸಚಿವ ಸ್ಥಾನ ನೀಡದಿರುವುದು ಬೇಸರದ ಸಂಗತಿಯಾಗಿದೆ ಎಂದು ಸಮುದಾಯದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಗಾಣಿಗ ಸಮಾಜದ ಮುಖಂಡರು, ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದರಿಂದ ಪಕ್ಷಕ್ಕೆ ಸಾಕಷ್ಟು ಲಾಭವಾಗಿದೆ. ಅಂತಹ ನಾಯಕನನ್ನು ಕಡೆಗಣಿಸುವುದು ಸಮುದಾಯಕ್ಕೆ ಮಾಡಿರುವ ಅವಮಾನ ಎಂದು ಕಿಡಿಕಾರಿದ್ದಾರೆ. ಅಲ್ಲದೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಲೋಣಿ ಅವರನ್ನು ಎಂಎಲ್ಸಿ ಮಾಡಬೇಕೆಂಬ ಒತ್ತಾಯವೂ ಕೇಳಿಬಂದಿದೆ. ಸಿದ್ದೇಶ್ವರ ದೇವಸ್ಥಾನದಿಂದ ಆರಂಭವಾದ ಈ ಬೃಹತ್ ಮೆರವಣಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಸಾಗಿತು. ಒಂದು ವೇಳೆ ಸರ್ಕಾರ ತಮ್ಮ ಬೇಡಿಕೆಯನ್ನು ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದ ಗಾಣಿಗ ಸಮುದಾಯದ ಹಿತದೃಷ್ಟಿಯಿಂದ ಲಕ್ಷ್ಮಣ ಸವದಿ ಅವರಿಗೆ ಮಂತ್ರಿ ಸ್ಥಾನ ಸಿಗಲೇಬೇಕು ಎನ್ನುವುದು ಇಂದಿನ ಈ ಪ್ರತಿಭಟನೆಯ ಸಾರಾಂಶ. ಸರ್ಕಾರ ಈ ಬಗ್ಗೆ ಏನು ಕ್ರಮ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ವಿಜಯಪುರ ಜಿಲ್ಲಾ ಗಾಣಿಗ ಸಮಾಜ ಬಾಂಧವರೆಲ್ಲರೂ ಮುಖಂಡರು ಸೇರ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಕೊಡ್ತಕ್ಕಂತ ಕಾರ್ಯಕ್ರಮ ಇದು. ಸಿದ್ದೇಶ್ವರ ದೇವಸ್ಥಾನದಿಂದ ಇವತ್ತು ಮೆರವಣಿಗೆ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಿದ್ದೇವೆ. ನಾವು ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಗಾಣಿಗ ಸಮಾಜ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಲ್ಲೇ ಅತಿ ಹೆಚ್ಚಿನ ಜನಸಂಖ್ಯೆ. ಇವತ್ತು ಆಲ್ಮತ ಸಮಾಜನ ಹೊರತುಪಡಿಸಿದ್ರೆ ಗಾಣಿಗರೇ ಈ ರಾಜ್ಯದಲ್ಲಿ ಇದಾರೆ. ನಾನು ಯಾಕೆ ಈ ಮಾತನ್ನ ಹೇಳ್ತಿದ್ದೇನೆ ಅಂತಂದ್ರೆ, ಕರ್ನಾಟಕ ರಾಜ್ಯದ ಗಾಣಿಗ ಸಮಾಜದ ಅಧ್ಯಕ್ಷನಾಗಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ಸುತ್ತಿದ್ದೇನೆ. ಎಲ್ಲಿ ನಮ್ಮ ಸಮಾಜ ಎಷ್ಟಿದೆ ಅನ್ನೋ ಅಂಕಿ ಅಂಶಗಳು ನನಗೆ ಗೊತ್ತಿದೆ. ಇದಕ್ಕಾಗಿ ಈ ಮಾತನ್ನ ಹೇಳ್ತಾ ಇದ್ದೀನಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಈ ಸಮಾಜಕ್ಕೆ ನೀವು ಕೊಟ್ಟಿಲ್ಲ. ನೀವು ಸ್ವತಂತ್ರ ಸಿಕ್ಕ ಮೇಲೆ ಇಲ್ಲಿವರೆಗೆ ಕೊಟ್ಟಿಲ್ಲ, ಬರೇ ಕೊಟ್ಟಿಲ್ಲಲ್ಲ, 8 ದಶಕಗಳ ಕಾಲ ಈ ಸಮಾಜ ನೊಂದಿದೆ. ಇವತ್ತು ನಿಮ್ಗೆಲ್ಲ ಗೊತ್ತಿದೆ, ಸಾಮಾಜಿಕ ನ್ಯಾಯ ಕೊಟ್ಟರೆ ಆ ಸಮಾಜ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಅದ. ಇಂಥ ಒಂದು ದೊಡ್ಡ ಸಮಾಜಕ್ಕೆ ನೀವು ಸಚಿವ ಸಂಪುಟದಲ್ಲೇ ಸ್ಥಾನ ಕೊಡದೇ ಇದ್ರ ಈ ಸಮಾಜದ ಬಡ ಮಕ್ಕಳಿಗೆ ವಸತಿ ಶಾಲೆ ಸಿಗ್ತಾ ಇಲ್ಲ. ಅನೇಕ ಕಷ್ಟಗಳದಾವ್. ಇದನ್ನ ನಿವಾರಣೆ ನಾವು ಯಾರ ಮುಂದೆ ಹೇಳ್ಕೋಬೇಕು? ಇವತ್ ನಾವೆಲ್ಲ ಜಾತ್ಯತೀತ ರಾಷ್ಟ್ರ ಅಂತ ಕರಿತೇವ್. ಪ್ರತಿಯೊಬ್ರು ನಮ್ ಸಮಾಜವನ್ನು ಉದ್ಧಾರ ಮಾಡ್ತಕ್ಕಂತ ಕೆಲಸ ಮಾಡ್ತೇವ್. ಆದ್ರೆ ನಮ್ ಸಮಾಜಕ್ಕೆ ನೀವು ಕೊಟ್ಟಿಲ್ಲ. ಇದು ಬಹಳ ಖೇದ ಅನಿಸ್ತದ. ಇವತ್ ನಮ್ ಜನ ಜಾಗೃತರಾಗ್ಯಾರ. ಇವತ್ತು ನೀವು ಎಚ್ಚೆತ್ತುಕೊಂಡು ಕೊಡದೆ ಹೋದ್ರೆ ಮುಂದಿನ ದಿನಮಾನದಲ್ಲಿ ಗಾಣಿಗ ಸಮಾಜ ಒಂದು ನಿರ್ಧಾರವನ್ನು ಮಾಡುವ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ ಅಂತಕ್ಕಂಥ ಮಾತನ್ನು ತಮಗೆ ಹೇಳಲಿಕ್ಕೆ ಸ್ಪಷ್ಟಪಡಿಸ್ತೀನಿ. ದಯಮಾಡಿ ಲಕ್ಷ್ಮಣ ಸವದಿ ಅವರನ್ನ ಮಂತ್ರಿ ಮಾಡಿ ಉಪಮುಖ್ಯಮಂತ್ರಿ ಮಾಡ್ಬೇಕಂತ ತಮ್ಮ ಮುಖಾಂತರ ಆಗ್ರಹ ಮಾಡ್ತೀನಿ. ಲಕ್ಷ್ಮಣ ಸವದಿಯವರಿಗೆ ಬೈ ಚಾನ್ಸ್ ನಮಗೆ ಈಗಾಗಲೇ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಹಿಂದಿನ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ನಾಯಕರಾದಂತಹ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರು ಆಗಿರ್ಬೋದು ಅಥವಾ ನಮ್ಮ ಪ್ರದೇಶ ಕಾಂಗ್ರೆಸ್ AICC ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಿರ್ಬೋದು, ಅವ್ರೆಲ್ಲರಿಗೂ ಗೊತ್ತಿದೆ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಬರೋದ್ರಿಂದ ಪಕ್ಷಕ್ಕೆ ಎಷ್ಟು ಲಾಭ ಆಯ್ತು ಅನ್ನೋದು. ಅದನ್ನ ಪರಿಗಣಿಸಿ ಅವ್ರು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಐತಿ. ಕೊಡದೇ ಇದ್ರೆ ಇಷ್ಟೊಂದು ಜನಸಂಖ್ಯೆ ಇರ್ತಕ್ಕಂಥ ಗಾಣಿಗ ಸಮಾಜವನ್ನ ನೀವಾಗೆ ದೂರ ತಳ್ದಂಗ ಆಗ್ತದ. ಮುಂದಿನ ದಿನಮಾನದಲ್ಲಿ ನಾವೆಲ್ಲರೂ ಸಮಾಜ ಮುಖಂಡರು ಇಡೀ ರಾಜ್ಯ ಸುತ್ತಿ ಸಂಘಟನೆ ಮಾಡಿ ನಾವೊಂದು ನಿರ್ಧಾರ ಮಾಡ್ತೇವೆ. ನಾನು ಮಲ್ಲಿಕಾರ್ಜುನ್ ಲೋಣಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನೂ ಹೌದು, ಕರ್ನಾಟಕ ರಾಜ್ಯ ಗಾಣಿಗ ಸಮಾಜದ ಅಧ್ಯಕ್ಷನಾಗಿನೂ ನಾ ಇವತ್ತು ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿವಸ ವಿಜಯಪುರ ಜಿಲ್ಲೆಯಿಂದ ಎಲ್ಲ ಗಾಣಿಗ ಸಮಾಜದ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷವು ಸರಿಸುಮಾರು ಒಂದು 60 ವರ್ಷಗಳಿಂದ ಸರ್ಕಾರ ಬಂದರೂ ಕೂಡ ನಮ್ಮ ಗಾಣಿಗ ಸಮಾಜಕ್ಕೆ ಯಾವುದೇ ರೀತಿನೂ ಸ್ಥಾನಮಾನ ಸಿಕ್ಕಿಲ್ಲ. ಅದೇ ರೀತಿ ಪ್ರಸ್ತುತವಾಗಿ 2023 ವಿಧಾನಸೌಧ ಚುನಾವಣೆಯಲ್ಲಿ ಸರಿಸುಮಾರು 4 ರಿಂದ 5 ಜನ ಗಾಣಿಗ ಸಮಾಜದವರು ಆಯ್ಕೆ ಆಗುವುದರ ಮೂಲಕ ನಮ್ಮ ಗಾಣಿಗ ಸಮಾಜಕ್ಕೆ ಹೆಮ್ಮೆ ತಂದಿರತಕ್ಕಂತ ವಿಷಯ. ನಮ್ಮ ಗಾಣಿಗ ಸಮಾಜದಲ್ಲಿ ಯಾರೋ ಒಬ್ರು ಕೂಡ ಮಂತ್ರಿ ಸ್ಥಾನವನ್ನು ಯಾರು ಕಾಂಗ್ರೆಸ್ ಸರ್ಕಾರದಲ್ಲಿ ತಗೊಂಡಿರುವುದಿಲ್ಲ. ತಕ್ಷಣ
ನಮ್ಮ ಲಕ್ಷ್ಮಣ್ ಸವದಿ ಸಾವ್ಕಾರ ಆಗಿರ್ಬೋದು, ನಮ್ಮ ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ವೀರೇಂದ್ರ ಪಪ್ಪಿ ಆಗಿರ್ಬೋದು, ಕೆಲವೊಂದು ಜನ ಇನ್ನಷ್ಟು ಸಾಕಷ್ಟು ಜನ ನಮ್ಮ ಗಾಣಿಗ ಸಮಾಜದವರು ಇರುವುದರಿಂದ ತಕ್ಷಣ ನಮ್ಮ ಗಾಣಿಗ ಸಮಾಜದವರ ಒಬ್ಬ ಯಾರೇ ಶಾಸಕರಾಗಿರ್ಲಿ ಒಬ್ಬರಿಗೆ ತಕ್ಷಣ ಸಚಿವ ಸ್ಥಾನಮಾನವನ್ನು ತಕ್ಷಣ ನೀಡಬೇಕೆಂದು ನಮ್ಮ ಗಾಣಿಗ ಸಮಾಜದ ಎಲ್ಲ ನಮ್ಮ ಯುವಕರಿಂದನೂ ಕೂಡ ನಮ್ದು ಒಂದು ಒತ್ತಾಯ ಇದೆ. ಆದ ಕಾರಣ ಇದೇ ಸ್ಥಾನಮಾನ ಒಂದು ವೇಳೆ ನೀಡದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸುವುದರ ಮೂಲಕ ನಮ್ಮ ಗಾಣಿಗ ಸಮಾಜ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಅದಕ್ಕೆ ತಕ್ಕ ಪಾಠವನ್ನು ಕಲಿಸುತ್ತೇವೆ. ಇದರಲ್ಲಿ ಯಾವುದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಒಬ್ರು ಬಿಜೆಪಿ ಇರ್ಲಿ, ಮೊದಲಿಂದನೂ ಬಿಜೆಪಿಯಿಂದನೂ ನಮ್ಮ ಗಾಣಿಗ ಸಮಾಜಕ್ಕೆ ಸಚಿವ ಸ್ಥಾನವನ್ನು ಕೊಡುವುದರ ಮೂಲಕ ಬಿಜೆಪಿ ತಮ್ಮ ಅನಿಸಿಕೆಗಳನ್ನು ಹೊರಕ್ಷಿಸಿದ್ದಾರೆ. ಗಾಣಿಗ ಸಮಾಜಕ್ಕೆ ಕಾಂಗ್ರೆಸ್ನಲ್ಲೂ ಕೂಡ ನಾವು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇದ್ದು ಮೊದಲು ನಮಗೆ ಗಾಣಿಗ ಸಮಾಜ, ಅನಂತರ ಪಕ್ಷ. ಗಾಣಿಗ ಸಮಾಜಕ್ಕೆ ತಕ್ಷಣ ಸಚಿವ ಸ್ಥಾನವನ್ನು ನೀಡಲೇಬೇಕು. ನೀಡದಿದ್ದರೆ ಇನ್ನು ಮುಂದೆ ನಾವು ಬಿಜಾಪುರ ಜಿಲ್ಲೆ ಎಲ್ಲ ಗಾಣಿಗ ಸಮಾಜದವರು ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ ತಕ್ಕ ಪಾಠವನ್ನು ಕಲಿಸುತ್ತೇವೆ. ಬರುವ ದಿನಮಾನಗಳಲ್ಲಿ ನಾಳೆ ಕೂಡ ಇನ್ನು 15 ದಿನಗಳ ನಂತರ ನಮ್ಮ ವಿಧಾನ ಪರಿಷತ್ತಿನ MLCಗಳು ಕೂಡ ಖಾಲಿಯಾಗುತ್ತಾರೆ. ಅಲ್ಲಿ ನಮ್ಮ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಎಸ್ ಲೋನಿ ಅವರನ್ನು ಕೂಡ ತಕ್ಷಣ MLC ಅನ್ನು ಮಾಡಬೇಕೆಂದು ನಮ್ಮ ಎಲ್ಲ NSY ಮುಖಂಡರಿಂದ ಹಾಗೂ ನಮ್ಮ ಗಾಣಿಗ ಸಮಾಜದಿಂದ ಒತ್ತಾಯ. ಮಲ್ಲಿಕಾರ್ಜುನ್ ಲೋನಿ ಅವರು ಸತತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದು ಬಂದಿರತಕ್ಕಂತ ವಿಷಯ ಮತ್ತು ಈಗ ಜಿಲ್ಲಾಧ್ಯಕ್ಷರಾಗಿ ಕೂಡ ಇದ್ದಾರೆ. ಅವರಿಗೆ ಒಂದು ಮಾತನ್ನು ಕೊಟ್ಟಿರುತ್ತಾರೆ. MLC ಅನ್ನು ತಕ್ಷಣ ಮಾಡಬೇಕೆಂದು ನಮ್ಮ ಗಾಣಿಗ ಸಮಾಜದಿಂದ ಕೇಳಿಕೊಳ್ಳುತ್ತೇನೆ. ಲಕ್ಷ್ಮಣ್ ಸವದಿ ಅವರಿಗೆ ಮಂತ್ರಿ ಅವರು ಸ್ಥಾನ ಕೊಡ್ಲಿಕ್ಕೆ ಅಂದ್ರೆ ನೀವು ಮುಂದಿನ ಹೋರಾಟ ಏನು? ಮೊದಲು ನಮಗೆ ಸಮಾಜ ಮುಖ್ಯ, ನಂತರ ಪಕ್ಷ ಮುಖ್ಯ. ನೋಡ್ರಿ, ನಮಗ ಕಾಂಗ್ರೆಸ್ ಸರ್ಕಾರವು DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದ ನಂತರ ಲಕ್ಷ್ಮಣ್ ಸವದಿ ಅವರನ್ನು ಸಚಿವ ಸ್ಥಾನಮಾನದಲ್ಲಿ ಮೊದಲನೇ ಪಟ್ಟಿಯಲ್ಲಿ ತೆಗೆದುಕೊಳ್ತಾರ ಎಂದು ಹೇಳಿದ್ರು. ಆದರೆ ಪ್ರಥಮ ಪಟ್ಟಿಯಲ್ಲಿ ಲಕ್ಷ್ಮಣ್ ಸವದಿ ಅವರನ್ನ ಹೆಸರು ಬರಲಿಲ್ಲ. ಲಕ್ಷ್ಮಣ್ ಸವದಿ ಅವರಿಗೆ ಸ್ಥಾನಮಾನವನ್ನು ಕೊಡದಿದ್ದರೆ ನಮ್ಮ ಗಾಣಿಗ ಸಮಾಜ ಒಟ್ಟಾಗಿ ಕಾಂಗ್ರೆಸ್ ಪಕ್ಷವನ್ನು ಕೈ ಬಿಡುತ್ತೇವೆ ಎನ್ನುವ ಮಾತನ್ನು ಹೇಳುವುದರ ಮೂಲಕ ಅವರು ನಮ್ಮನ್ನು ಹಿಡಿದರೆ ನಾವು ಕಾಂಗ್ರೆಸ್ ಪಕ್ಷವನ್ನು ಹಿಡಿತೇವೆ. ಕಿರಣ್ ಗೌಡ್ ಬಿರಾದಾರ್, ಜಿಲ್ಲಾ ಉಪಾಧ್ಯಕ್ಷರು, ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ, ಕಾಂಗ್ರೆಸ್, ವಿಜಯಪುರ. ಈಗ ಲಕ್ಷ್ಮಣ್ ಸವದಿ ಅವರಿಗೆ ನೆಕ್ಸ್ಟ್ ಚಾನ್ಸ್ ಕೊಟ್ರ ನಿಮಗೇನ್ ಹೆಂಗ? ನೋಡ್ರಿ, ನಮ್ಮ ಗಾಣಿಗ ಸಮಾಜ ಯಾವ ರೀತಿ ಆಗಿತ್ತಂದ್ರ ಈ ಕಡೆ ಹಿಂದುಳಿದ ವರ್ಗಗಳಲ್ಲಿಯೂ ಕೂಡ ಇಲ್ಲ ಮತ್ತು ಲಿಂಗಾಯತರಲ್ಲಿಯೂ ಕೂಡ ಇಲ್ಲ. ನಾವ್ ಯಾವ ರೀತಿ ಆಗಿದ್ದೇವೆ ಅಂದ್ರ ಈ ಕಡೆ ಲಿಂಗಾಯತರೊಳಗೂ ಬರೋದಿಲ್ಲ, ಈ ಕಡೆ ಹಿಂದುಳಿದ ವರ್ಗಗಳಿಲ್ಲ. ನಡುವಂದ ಈಚೆ ಕಡೆ ಕೆರಿನೂ ಅಲ್ಲ, ಈ ಕಡೆ ಬಾವಿ ಅಲ್ಲ, ನಡುವಂದ ಸಿಕ್ಕಾಕೊಂಡಿವಿ. ಲಕ್ಷ್ಮಣ್ ಸವದಿ ಅವರನ್ನ ಸಚಿವ ಸ್ಥಾನಮಾನದಲ್ಲಿ ತಗೊಂಡ್ರೆ ನಮ್ಮ ಗಾಣಿಗ ಸಮಾಜಕ್ಕೆ ಅತ್ಯಂತ ಅನುಕೂಲವಾಗಿರ್ಬೋದು ಮತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಆಗಿರ್ಬೋದು ಮತ್ತು ವಸತಿ ನಿಲಯಗಳ ಸೌಲಭ್ಯ ಆಗಿರ್ಬೋದು, ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಗಾಣಿಗ ಸಮಾಜ ವತಿಯಿಂದ ಲಕ್ಷ್ಮಣ್ ಸವದಿ ಎಲ್ಲರಿಗೂ ಅನುಕೂಲ ಮಾಡ್ತಾರ ಒಂದು ಭರವಸೆ ಇದೆ. ಎಲ್ಲಾ ಸೌಲಭ್ಯಗಳು ನಿಮಗೆ ಸಿಗ್ಬೋದು ಸರ್. ಇದು ಪ್ರೊಟೆಸ್ಟ್ ಎಲ್ಲಿ ತನ? ಸಿದ್ದೇಶ್ವರ ಗುಡಿಯಿಂದ DC ಆಫೀಸ್ ವರೆಗೆ ಈ ಪ್ರತಿಭಟನೆ ಕಾರ್ಯಕ್ರಮವನ್ನು ಮಲ್ಲಿಕಾರ್ಜುನ್ ಎಸ್ ಲೋನಿ ಅವರ ಸಾಹೇಬರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಹಮ್ಮಿಕೊಂಡಿದ್ದೇವೆ. ಲಕ್ಷ್ಮಣ ಸವದಿ ಅವರಿಗೆ ಸಮಾಜದಿಂದ ಮಿನಿಸ್ಟರ್ ಕೊಡಬೇಕಾಗಿ ಮತ್ತು ಅವರು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸಾಹೇಬರು ಕರೆಸಿ ಅವರನ್ನ ಆಹ್ವಾನಿಸಿ ಪಕ್ಷಕ್ಕೆ ಸೇರಿಸಿಕೊಂಡು ಅವರನ್ನ ಈಗ ಕಡೆಗಣಿಸಿದ್ದು ತಪ್ಪ. ಒಂದನೇ ಹಂತದಲ್ಲಿ ಕೊಡ್ಬೇಕಾಗಿತ್ತು, ಆದ್ರೂ ಈಗ 2ನೇ ಹಂತದಾಗಾದ್ರೂ ಕೊಡ್ತಾರಂತ ನಾವು ಭಾವಿಸಿಕೊಂಡಿದೀವಿ. ಏನೇ ಇದ್ರು ನಮ್ಮ ಸಮಾಜ ಇಡೀ ಕರ್ನಾಟಕ ರಾಜ್ಯದಂತ ಹೋರಾಟ ಮಾಡ್ಬೇಕಾಗ್ತದ. ಈಗ ಇಷ್ಟದ ಮೇಲೆ ಸಚಿವ ಸ್ಥಾನ ಕೊಟ್ರ ನಮ್ಮ ಸಮಾಜಕ್ಕೆ ಒಂದು ಏನೋ ಕೊಡುಗೆ ಕೊಟ್ಟಂಗ ಆಗ್ತದಂತ ನಮ್ಮೆಲ್ಲರ ಅಪೇಕ್ಷೆ. ಇಡೀ ಬಿಜಾಪುರ ಜಿಲ್ಲಾದಂತ ನಮ್ಮ ಸಮಾಜದವರು ಎಲ್ಲರೂ ಕಳಕಳಿಯಿಂದ ವಿನಂತಿಸುತ್ತೇವೆ. ಸರಿ, ಕಾಂಗ್ರೆಸ್ ಗೌರ್ಮೆಂಟ್ ಕಾಂಗ್ರೆಸ್ ಹೋಗುತ್ತಾ ಲಕ್ಷ್ಮಣ್ ಸವದಿ ನ್ಯಾಯವಿನಾಯಿತಿ ಕರ್ಕೊಂಡು ಮುಂದೆ ಯಾವುದೇ ತರ ಮುನ್ನೆಲೆ ತರ್ತಾ ಇಲ್ಲ. ಯಾಕೆ ಸಮಸ್ಯೆ ಏನಾಗತ್ತದ? ಅದು ನೋಡ್ರಿ, ಅದು ಸಮಸ್ಯೆ ಸರ್ಕಾರದಾಗ ಏನೋ ಇರ್ತದ, ಅದು ಅವರು ಬಿಟ್ಟ ವಿಚಾರ. ನಾವು ಅಷ್ಟು ದೊಡ್ಡವರಲ್ಲ. ಅದು ಈಗ ಅವರಿಗೆ ಕರೆಸ್ಕೊಂಡು ಅಲ್ಲಿದಿಂದ ವಿಮಾನದಾಗ ಒಯ್ದು ಟಿಕೆಟ್ ಕೊಟ್ಟು ಆರಿಸಿ ತಂದು ಇಡೀ ಪ್ರಥಮ ಕರ್ನಾಟಕದಾಗೆ 2ನೇ ಹಂತದಾಗ ಆರಿಸಿ ಬಂದವರು ಲಕ್ಷ್ಮಣ ಸವದಿ ಸಾವ್ಕಾರು.
ಆದ್ರೆ ಅವರಿಗೆ ಒಂದನೇ ಹಂತದಿಗೆ ಕೊಡ್ಬೇಕಾಗಿತ್ತು, ಆದ್ರೂ ಕೊಟ್ಟಿಲ್ಲ. ಇರ್ಲಕ್ಕ ಇನ್ನು ಎರಡನೇ ಹಂತಗಾದ್ರೂ ಕುಡಿಯಬೇಕು, ಸಚಿವ ಸ್ಥಾನ ಕುಡಿಯಬೇಕು ಕುಡಿಯಬೇಕು ಕುಡಿಯಬೇಕು. ನಿಮ್ಮ ಹೆಸರು? ಮಲ್ಲಣ್ಣ ಮನಗೋಳಿ, ಸಿಂದಗಿ ತಾಲೂಕಾ ಗಾಣಿಗೆ ಸಮಾಜ ಅಧ್ಯಕ್ಷರು. ನಮ್ಮ ಬಿಜಾಪುರ ಜಿಲ್ಲಾ ಗಾಣಿಗ ಸಮಾಜ ಮತ್ತು ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ನಮ್ಮ ಸಮಾಜಕ್ಕೆ 80 ವರ್ಷದಿಂದ ಸಚಿವ ಸ್ಥಾನ ಸಿಕ್ಕಿಲ್ಲ. ನಮ್ಮ ಸಂವಿಧಾನ ಸಿಕ್ಕ ಹಿಡಿದು ನಮ್ಮ ಸಮಾಜಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಆದ ಕಾರಣ ನಮ್ಮ ಅತ್ನಿ ಮತಕ್ಷೇತ್ರದ ಶಾಸಕರಾದಂತ ಲಕ್ಷ್ಮಣ ಸವದಿ ಅವರಿಗೆ ಈಗ 2023ರಲ್ಲಿ ಅವರು ಪ್ರಥಮ ಬಾರಿ ಜೈಬೇರಿಯನ್ನು ಇಡೀ ರಾಜ್ಯದಾಗೆ ಹೆಚ್ಚಿನ ರಿಸಲ್ಟ್ ತಗೊಂಡು ಅವರು ಜೈಬೇರಿ ಹೊಡಿಸಾರ. ಆದ ಕಾರಣ ಅವರಿಗೆ ನಮ್ಮ ಡಿ ಕೆ ಶಿವಕುಮಾರ್ ಅಲ್ಲಿ, ಸಿದ್ದರಾಮಯ್ಯ ಸಾಹೇಬ್ರ ಅಲ್ಲಿ ಅವ್ರಿಗೆ ಮಾತು ಕೊಟ್ರ. 2023 ಸೆಕೆಂಡ್ ಚಾನ್ಸ್ ಅಲ್ಲಿ ನಿಮ್ಗ ಮಂತ್ರಿ ಮಾಡ್ತೇವೆ ಮಾತು ಕೊಟ್ರ. ಆ ಮಾತಿನಂತೆ ಅವ್ರಿಗೆ ಸಚಿವ ಮಾಡ್ಬೇಕೈ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ. ಮತ್ತೆ ನಮ್ಮ ಗಾಣಿಗರ ಸಮಾಜನು ಇಡೀ ರಾಜ್ಯದಲ್ಲಿ 45ರಿಂದ 50 ಲಕ್ಷ ಜನ ಇದೆ. ಅವರಿಗೆ 80 ವರ್ಷಕ್ಕೆ ನ್ಯಾಯ ಸಿಕ್ಕಿಲ್ಲ. ಆದ ಕಾರಣ ನಮ್ಮ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನ ನೀಡಬೇಕಾಗಿ ನಮ್ಮ ಡಿ ಕೆ ಶಿವಕುಮಾರ ಮತ್ತು ಸಿದ್ದರಾಮಯ್ಯ ಅವರು, ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ನಾವು ಮನವಿ ಮಾಡ್ಕೊತೇವು. ಮತ್ತು ಡಿ.ಸಿ ಆಫೀಸ್ಗೆ ಇವತ್ತು ಮನವಿ ಕೊಡಕ್ ಬಂದೆವು. ಒಂದ್ ವೇಳೆ ನಮ್ಮ ಗಾಣಿಗ ಸಮಾಜಕ್ಕೆ ಅವರು ಮಂತ್ರಿ ಸ್ಥಾನ ಕೊಡದೆ ಹೋದ್ರೆ 2023ರಲ್ಲಿ ನಮ್ಮ ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಬಳಿಕ 20ರಿಂದ 25 ಸೀಟ್ ಬಂದವ. ಮತ್ತೆ ಅವರು ಮಂತ್ರಿ ಸ್ಥಾನ ಒಂದ್ ವೇಳೆ ಕೊಡಲೇ ಹೋದ್ರೆ 2028ಕ್ಕೆ ನಮ್ಮ ರಾಜ್ಯದ ಗಾಣಿಗ ಸಮಾಜವನ್ನು ಅವರಿಗೆ ತಕ್ಕ ಪಾಠ ಕಲಿಸ್ತದೆ ಎಂದು ನಾನು ಮಾಧ್ಯಮ ಮುಖಾಂತರ ಹೇಳಕ್ ಇಷ್ಟಪಡ್ತೇನೆ. ದರಪ್ಪ ಮಕಣಾಪುರ. ಇವತ್ತು ನಮ್ಮ ಗಾಣಿಗ ಸಮಾಜದಿಂದ ಒಂದು ಬೃಹತ್ವಾದ ರ್ಯಾಲಿಯನ್ನ ಸಿದ್ದೇಶ್ವರ ಗುಡಿಯಿಂದ ಡಿ.ಸಿ ಆಫೀಸ್ ವರೆಗೆ ಮನವಿ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಸುತ್ತಮುತ್ತ ಜಿಲ್ಲೆಯ ಎಲ್ಲಾ ರೈತರು, ನಮ್ಮ ಸಮಾಜದ ಜನರೆಲ್ಲ ಬಂದಿದ್ದಾರೆ. ಇದು ಒಂದು ಸಣ್ಣ ಪ್ರತಿಭಟನೆ ಅನ್ಕೋತೀವಿ. ಯಾಕಂದ್ರೆ ಇನ್ನು ದೊಡ್ಡ ಪ್ರಮಾಣದಲ್ಲಿ ಕೊಡದಿದ್ರ ಬೆಂಗಳೂರಿನಲ್ಲೇ ಒಂದು ಪ್ರತಿಭಟನೆ ಮಾಡುವಂತ ವಿಚಾರ ಇಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಗಾಣಿಗ ಸಮಾಜದವ್ರಿಗೆ ಒಟ್ಟೆ ಎಲ್ಲಿ ಸ್ಥಾನಮಾನನೇ ಕೊಡಲಾಗ್ಯಾರ. ಸಚಿವ ಸಂಪುಟದಲ್ಲಿ ಯಾರು ಇಲ್ಲ. ಇದೆ ಇವ್ರಿಗಾದ್ರೂ ಈಗ ಹಾಕೋರ್. ಯಾಕಂದ್ರೆ ಅವ್ರು ಒಂದು ಕೆಪೇಬಲ್ ಕ್ಯಾಂಡಿಡೇಟ್. ಏನು ಇರ್ಲಾರ್ದಾಗೆ ಅವ್ರು ಎಷ್ಟೋ ಕೆಲಸಗಳನ್ನು ಮಾಡಿದಾರ. ಮತ್ತ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ಯಾರ. ಅನೇಕ ಪ್ರಗತಿಪರ ಕೆಲಸಗಳನ್ನು ಮಾಡ್ಯಾರ. ಅದಕ್ಕೆ ಅವ್ರಿಗೆ ಸ್ಥಾನಮಾನ ಬೇಕು ಅಂತ ಒಂದು ಪ್ರತಿಭಟನೆ. ಯಾಕಂದ್ರೆ ನಮ್ದು ಹಿಂದುಳಿದ ವರ್ಗ ಅಂತೇಳಿ ಅನ್ಕೊಂಡಿದಾರ. ಅದರಿಂದ ಹಿಂದುಳಿದವ್ರನ್ನ ಮ್ಯಾಲ್ ತರುವಂತ ಕೆಲಸ ಆಗ್ಬೇಕು. ಅದಕ್ಕ ಸೌದಿ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಈ 2ನೇ ಪಟ್ಟಿಯಲ್ಲಿ ಅವ್ರ ಹೆಸರು ಬರ್ಲೇಬೇಕು ಅನ್ನೋದು ನಮ್ಮೆಲ್ಲ ಜನರ ಒಂದು ಆಶೆ ಇದೆ. ಆದ ಕಾರಣ ಇವತ್ತ ಇಲ್ಲಿ ರ್ಯಾಲಿ ಬರ್ತಾ ಇದೆ. ಆ ರ್ಯಾಲಿಯಲ್ಲಿ ಒಂದು ಒಳ್ಳೆ ಉದ್ದೇಶಗಳನ್ನ ಇಟ್ಕೊಂಡು ಮತ್ತ ಈ ನೇತೃತ್ವವನ್ನು ವಹಿಸಿದಂತವ್ರು ಮಲ್ಲಿಕಾರ್ಜುನ್ ಲೋಣಿ ಸಾಹೇಬ್ರು. ಅವರು ನಿಜವಾಗ್ಲೂ ಸಮಾಜದ ಬಗ್ಗೆ ಬಹಳ ಕಳಕಳಿ ಐತಿ. ಒಂದ ಜನರಿಗೆ ಒಳ್ಳೇದಾಗ್ಲಿ ಅನ್ನೋದೈತಿ. ಅವ್ರಿಗಿನೂ ಒಂದು ಸ್ಥಾನಮಾನ ಕೊಡ್ಬೇಕು, MLC ಮಾಡ್ಬೇಕು, ಮತ್ತ ಸೌದಿ ಅವ್ರ ಹೆಸರು ಪಟ್ಟಿಯಲ್ಲಿ ಬರ್ಲೇಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ನಾ ಮೀನಾಕ್ಷಿ ಉಟ್ಗಿ, ಬಿಜಾಪುರ ಜಿಲ್ಲಾ ಗಾಣಿಗ ಸಮಾಜದ ಮಹಿಳಾ ಅಧ್ಯಕ್ಷ. ಹೆಣ್ಣು ಮಕ್ಕಳಿಗೆ ಸಪೋರ್ಟ್ ಆಗ್ತೈತಿ. ಅವರು ಕೊಡ್ತಾ ಇದಾರೆ ಸಾಹೇಬ್ರು. ಯಾವಾಗ್ಲೂ ಇರದೇ ಇದ್ರು ಹೆಣ್ಮಕ್ಳಿಗೆ ಸಪೋರ್ಟ್ ಐತಿ. ನಮ್ಮ ಮಹಿಳಾ ಘಟಕದವ್ರದ್ದು ಒಂದು ಪ್ರತಿಭಟನೆ ಇದ್ರೊಳಗ. ಆದ ಕಾರಣ ನಾವು ಒಂದು ವಿನಂತಿ ಮಾಡ್ಕೋತೀವಿ, ಕೊಡ್ಬೇಕು ಅವ್ರಿಗೆ ಒಂದು ಸರ್ಕಾರಕ್ಕ. ಬರೋ ದಿವ್ಸನಲ್ಲಿ ಸಚಿವ ಸ್ಥಾನ ಅವ್ರಿಗೆ ಸಿಗ್ಲಿಕ್ಕಂದ್ರ ನೀವು ಏನ್ ಮಾಡ್ಬೋದು? ಈಗ ನೋಡ್ರಿ, ಕಾಂಗ್ರೆಸ್ ಲೀಡರ್ ಮುಖಂಡರು ಆದಂತವ್ರೆ ಕಾಂಗ್ರೆಸ್ ಬಿಡ್ಲಿಕ್ ರೆಡಿ ಆಗ್ಯಾರ. ಈಗ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಲ್ಲ ಕೊಡ್ದಿದ್ರ. ಮುಂದಿನ ದಿನಮಾನಗಳಲ್ಲಿ ನಮ್ಗೆ ಯಾವ ಪಕ್ಷ ಚಲೋ ಅನಿಸ್ತದ ಅದಕ್ ಸಪೋರ್ಟ್ ಮಾಡ್ತೀವಿ. ಯಾಕಂದ್ರೆ ಕಾಂಗ್ರೆಸ್ ಜನ ಎಷ್ಟು ಜನ ಲಕ್ಷಗಟ್ಲೆ ಜನ ಇದ್ದಾರಲ್ಲ, ಎಲ್ಲರೂ ಟರ್ನ್ ಆಗ್ತಾರೆ. ಕಾಂಗ್ರೆಸ್ ಬಿಡ್ಲಿಕ್ಕೆ ರೆಡಿ ಆಗ್ಯಾರ, ಘೋಷಣೆ ಮಾಡ್ಯಾರ ಬಿಡ್ತೀವಿ ಅಂತೇಳಿ. ಅದೇ ರೀತಿ ಮಲ್ಲಿಕಾರ್ಜುನ್ ಲೋಣಿ ಅವರು ನಾ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಯಾರ. ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರವರು ಬಿಡ್ತೀನಿ ಅಂತ ಹೇಳಿದಾರ. ಆದ ಕಾರಣ ಇವರು ಇದನ್ನೆಲ್ಲ ಅರ್ಥಕೊಂಡು ಇದನ್ನ ಸಾಹೇಬ್ರಿಗೆ ಒಂದು ಸ್ಥಾನಮಾನ ಲಕ್ಷ್ಮಣ ಸವದಿ ಅವ್ರಿಗೆ ಕೊಟ್ರು ಅಂದ್ರ ಒಳ್ಳೇದಾಗ್ತದ ಅನ್ಕೋತೀವಿ. ಯಾಕಂದ್ರೆ ಬೆಂಗಳೂರಲ್ಲಿನೂ ಪ್ರತಿಭಟನೆ ಇದೆ. ಪ್ರತಿ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡ್ತಾವ. ಆದ ಕಾರಣ ಅವರು ಯೋಗ್ಯರಿದ್ದಾರ. ಅವ್ರು ಅಂತವ್ರಿಗೆ ಕೊಡದೆ ಮತ್ತಾರಿಗೆ ಕೊಡ್ತಾರೆ ಆ ಸ್ಥಾನ. ನನ್ನ ಹೆಸರು ಮೀನಾಕ್ಷಿ ಉಟ್ಗಿ ಅಂತ, ಮಹಿಳಾ ಜಿಲ್ಲಾ ಅಧ್ಯಕ್ಷ ಬಿಜಾಪುರ.
ಕರ್ನಾಟಕದ ಹುಲಿಗೆ ಲಕ್ಷ್ಮಣ ಸವದಿ ಅವರಿಗೆ ರೈತ ನಾಯಕ ಲಕ್ಷ್ಮಣ ಸವದಿ ಅವರಿಗೆ ಗಾಣಿಗ ಸಮಾಜದ ಹುಲಿ ಲಕ್ಷ್ಮಣ ಸವದಿ ಅವರಿಗೆ ಉತ್ತರ ಕರ್ನಾಟಕದ ಹುಲಿ ಲಕ್ಷ್ಮಣ ಸವದಿ ಅವರಿಗೆ ಸೌದಿ ಸಾವುಕಾರ್ಗೆ ಸೌದಿ ಸಾವುಕಾರ್ಗೆ ಉತ್ತರ ಕರ್ನಾಟಕದ ಹುಲಿ ಲಕ್ಷ್ಮಣ ಸವದಿ ಅವರಿಗೆ ರೈತ ನಾಯಕ ಲಕ್ಷ್ಮಣ ಸವದಿ ಅವರಿಗೆ ಬೇಕೇ ಬೇಕು ಲಕ್ಷ್ಮಣ ಸವದಿ ಅವರಿಗೆ ಹಸಿರು ಕ್ರಾಂತಿ ಹರಿಕಾರ ಲಕ್ಷ್ಮಣ ಸವದಿ ಅವರಿಗೆ ಸಹಕಾರಿ ರಂಗದ ಲಕ್ಷ್ಮಣ ಸವದಿ ಅವರಿಗೆ ಮಾಜಿ ಉಪಮುಖ್ಯಮಂತ್ರಿಯಾದ ಲಕ್ಷ್ಮಣ ಸವದಿ ಅವರಿಗೆ ಮುಂದಿನ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಬೇಕಂತ ಹೇಳಿ ಈ ರಾಜ್ಯದಲ್ಲಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಈ ರಾಜ್ಯದ ಕೆಪಿವಿಸಿ ಅಧ್ಯಕ್ಷರಾದಂತ ಬಿ.ಕೆ. ಹರಿಪ್ರಸಾದ್ ಅವರೇ, ಹಿಂದಿನ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರೆ, ಎಐಸಿಸಿ ಅಧ್ಯಕ್ಷರಾದ ಖರ್ಗೆ ಸಾಹೇಬ್ರವರೇ, ಅವರಿಗೆ ಎರಡನೇ ಹಂತದಲ್ಲಿ ಚುನಾವಣೆಯಲ್ಲಿ 25 ಸ್ಥಾನ ಗೆಲ್ಲಲು ಸಹಕಾರ ಮಾಡಿದ ಲಕ್ಷ್ಮಣ ಸವದಿ ಅವರು ಇನ್ನು 25 ಸ್ಥಾನ ಬಂದು, ಅದಕ್ಕಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತಾರೆ ಬಿಜಾಪುರ ಜಿಲ್ಲೆಯಿಂದ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರಿಂದ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂದ್ರೆ ಇಡೀ ರಾಜ್ಯದಾಗಿರ್ತಕ್ಕಂಥ ಮೂಲೆಯಲ್ಲಿರ್ತಕ್ಕಂಥ ಗಾಣಿಗಳನ್ನು ಒಗ್ಗೂಡಿಸಿ ರಾಜ್ಯದಲ್ಲಿರ್ತಕ್ಕಂಥ ಗಾಣಿಗಳನ್ನು ಒಗ್ಗೂಡಿಸಿ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡುತ್ತೇವೆ. ಅದಕ್ಕಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ಸಿದ್ದರಾಮಯ್ಯ ಸಾಹೇಬ್ರೆ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕಂತ ಹೇಳಿ ನಾವು ವಿನಂತಿ ಪೂರ್ವಕವಾಗಿ ಹೇಳಿಕೊಳ್ಳುತ್ತೇವೆ. ನನ್ನ ಹೆಸರು ಪರಮಾನಂದ್ ಬಗ್ರೆ, ಕಾಂಗ್ರೆಸ್ ಯುವ ಮುಖಂಡರು, ತಾಲೂಕಾ ಎಜುಕೇಶನ್ ಬೋರ್ಡ್ ಸುಧಾರಣಾ ಮಂಡಳಿಯ ಸದಸ್ಯರು. ಭಾರತ್ ಮಾತಾ ಕಿ ಜೈ. ಲಕ್ಷ್ಮಣ ಸವದಿ ಅವರಿಗೆ ಜೈ. ಲಕ್ಷ್ಮಣ ಸವದಿ ಅವರಿಗೆ ಜೈ. ದಯಮಾಡಿ ಸಮಾಜ ಬಾಂಧವರು ಹಿಂಸರಿರಿ. ಮಾಧ್ಯಮದ ಮಿತ್ರರಿಗೆ ಅವಕಾಶ ಮಾಡಿಕೊಟ್ರೆ ನಿಮ್ಮ ವಿಷಯ ಈ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಹೋಗ್ತದ. ನೀವು ಎಲ್ಲರೂ ಇಲ್ಲಿ ಮುಕ್ಕುದ್ರಪ್ಪ ಅಂದ್ರೆ ಮೀಡಿಯಾದವರಿಗೆ ತೊಂದರೆ ಆಗ್ತದ. ದಯಮಾಡಿ ವಿನಂತಿಯನ್ನು ಮಾಡ್ಕೊತೀನಿ, ಎಲ್ಲರೂ ಹಿಂಸರಿರಿ. ಶ್ರೀರಾಮ್ ಚಂದ್ರ ಸರ್ಸ್ರಿ, ಬಸವ ಸರ್ಸ್ರಿ, ಹಿಂಸರಿರಿ. ಇಲ್ಲಿ ಬರ್ರಿ, ಅಲ್ಲಿ ಮಿತ್ರರೆಲ್ಲ ಈ ಕಡೆ ಬರ್ರಿ, ಮುಂದೆ ಬರ್ರಿ. ಇನ್ನ 5 ನಿಮಿಷದ ಕಾರ್ಯಕ್ರಮ ಮುಗಿತದೆ, ಎಲ್ಲರೂ ಮುಂದೆ ಬರ್ರಿ. ಈ ಬ್ಯಾನರ್ ಹಿಂದ್ಗಡೆ ಬಂದು ನಿಂತ್ಕೊಳ್ರಿ. ಬರ್ರಿ, ಹಿಂದ್ರಿ ಬಂದ್ರೆ